ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿನ್ ಮೈ ಕ್ರಿಯೇಷನ್ಸ್. ಕೇರಳದಲ್ಲಿ ನಾವು ಮೂರನೇ ದಿನ ಏನೇನು ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇ ಬಾರಿ ಏನಾದ್ರು ನಮ್ಮ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ನಾವು ಮೂರನೇ ದಿನ ಕೇರಳದಲ್ಲಿ ಮುನ್ನಾರಿಂದ ನಾವು ಅಲಪ್ಪೆಗೆ ಹೊರಟ್ವಿ. ಸೊ ಹೋಗೋ ರೋಡಲ್ಲಿ ಹಾಗೆ ನಾವು ಟೀ ಗಾರ್ಡನ್ಸ್ ಎಲ್ಲ ವಿಸಿಟ್ ಮಾಡೋದಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಾವು ಮಳೆ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು. ಅದಕ್ಕೆ ಅಲ್ಲಿ ಟೀ ಗಾರ್ಡನ್ಸ್ ಹತ್ರ ನಾವು ಸ್ವಲ್ಪ ನಿಲ್ಲಿಸ್ಬಿಟ್ಟು ನಾವು ತುಂಬಾ ಅಲ್ಲಿ ಅದರೊಳಗಡೆ ಎಲ್ಲ ಹೋಗಿ ಹಿಂದಿನ ದಿನ ಎಲ್ಲ ಅವಘಡ ಆಗಿರೋದಕ್ಕೆ ಹೋಗೋದಕ್ಕೆ ತುಂಬಾ ಭಯ ಆಗ್ತಾಯಿತ್ತು. ಬಟ್ ಹೇಳ್ತಾಯಿದ್ರು ಅಣ್ಣ ಅಲ್ಲಿ ಏನೂ ಆಗಲ್ಲ ಬೆಳಗ್ಗೆ ಟೈಮಲ್ಲಿ ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ಹೊರಟ್ವಿ. ಹೋಗೋ ರೋಡಲ್ಲಿ ಮತ್ತೆ ಫಾಲ್ಸ್ಗಳನ್ನೆಲ್ಲ ನೋಡಿಕೊಂಡು ನಾವು ಅಲಪ್ಪೆ ರೀಚ್ ಆಗೋ ಟೈಮ್ ಅಂತೂ ಬಂದೇ ಬಿಡ್ತು. ಸೊ ಅಲ್ಲಿ ನೆಕ್ಸ್ಟ್ ನೋಡಿದ್ರೆ ಎಲ್ಲಿ ನೋಡಿದ್ರು ಗದ್ದೆ ನೀರು, ತೆಂಗಿನ ಗಿಡಗಳು, ಅಕ್ಕಪಕ್ಕ ನೇಚರ್ ಮಾತ್ರ ಸಖತ್ತಾಗಿತ್ತು. ಇನ್ನೇನು ಅಲಪ್ಪೆ ಬರ್ತಾಯಿತ್ತು. ಸೊ ಇವರು ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅಲ್ಲಿ ಒನ್ಸ್ ಬೋಟ್ಗೆ ಹೋದರೆ ಎಂಟರ್ ಆದ್ವಿ ಅಂತಂದರೆ ನಾವು ನೆಕ್ಸ್ಟ್ ಡೇನೇ ಔಟ್ಸೈಡ್ ಬರೋಕ್ಕಾಗೋದು ಅಂತೇಳ್ಬಿಟ್ಟು ಅಲ್ಲಿಗೆ ಏನೇನು ಬೇಕು ಅಂತೇಳ್ಬಿಟ್ಟು ತಗೊಳ್ಳೋಕ್ಕೆ ಥಿಂಕ್ ಮಾಡ್ತಾಯಿದ್ರು. ಸೊ ನಾನು ನಮ್ಮ ಮನೇನೂ ಥಿಂಕ್ ಮಾಡ್ತಾಯಿದ್ವಿ ಏನು ಬೇಕು ಏನು ತಗೊಳ್ಳೋದು ಅಲ್ಲಿಗೆ ಅಂತೇಳಿ. ಅಲ್ಲಿ ಎಲ್ಲ ಫಿಶ್ ಶಾಪ್ಸೇ ಕಾಣ್ತಾಯಿತ್ತು ನಮಗಂತೂ. ಯಾಕೆಂದರೆ ನಿಯರ್ ಬೀಚ್ ಅಲ್ವಾ. ಸೊ ಬ್ಯಾಕ್ ವಾಟರ್ಸು ಇಲ್ಲಿಂದ ನಮಗೆ ಸ್ಟಾರ್ಟ್ ಆಯಿತು. ಸೊ ಈ ಬ್ಯಾಕ್ ವಾಟರು ಅಲಪ್ಪೆ ಬೀಚ್ಗೆ ನಿಯರ್ ಇದೆ ಅಂತ ಹೇಳಿದ್ರು. ಸೊ ನಾವು ಈ ಅಲಪ್ಪೆ ಬ್ಯಾಕ್ ವಾಟರಲ್ಲಿ ನಾವು ಬೋಟ್ ಹೌಸ್ ಸ್ಟೇ ಆಗಿದ್ದಿತ್ತು. ಆ ಬೋಟ್ ಹೌಸ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಕೊನೆವರೆಗೂ ನೋಡಿ. ಸೊ ಫೈನಲಿ ನಾವು ಅಲಪ್ಪೆ ರೀಚ್ ಆಗಿ ಅಲ್ಲೂ ಕೂಡ ಮಳೆ ಹನಿ ಗುನ್ಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ನಾವು ಕಾರಿಂದ ನಮ್ಮ ಲಗೇಜ್ ಎಲ್ಲ ತಗೊಂಡು ಈ ಅಲಪ್ಪೆ ಬ್ಯಾಕ್ ವಾಟರ್ಸ್ ಏನಿದೆ ಅಲ್ಲ ಅಲ್ಲಿ ನಾವು ಹೊರಟ್ವಿ. ಸೊ ನನಗಂತೂ ಈ ಬೋಟ್ ಹೌಸಾ ಅಂತ ನೋಡ್ತಾ ಯಾವುದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಅವರು ಒಬ್ಬರು ಮುಂದೆ ಕರ್ಕೊಂಡು ಹೋಗ್ತಾಯಿದ್ರು ಅಂಕಲ್ಲು. ಸೊ ನಾವು ಅವ್ರನ್ನ ಫಾಲೋ ಮಾಡಿಕೊಂಡು ಎಲ್ಲರೂ ನಮ್ಮ ಲಗೇಜ್ ಅಂದರೆ ಆ ಬೋಟ್ ಹೌಸಲ್ಲಿ ಸ್ಟೇ ಆಗೋದಕ್ಕೆ ಏನೇನು ಬೇಕೋ ಅದನ್ನು ಮಾತ್ರನೇ ನಾವು ತಗೊಂಡು ಹೋದ್ವಿ. ನಮಗೆ ಕೇರಳ ಫೀಲ್ ಬಂದಿದ್ದೆ ಇಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ ಈ ಅಲಪ್ಪೆ ಬ್ಯಾಕ್ ವಾಟರ್ಸ್ ಏನಿದೆ ಆ ಕಡೆ ಕೆಲವು ಮನೆಗಳಿದೆ. ಅಲ್ಲಿಂದ ಈ ಕಡೆ ಬರೋದಕ್ಕೆ ಅವ್ರಿಗೆ ಯಾವುದೇ ರೋಡ್ ಇಲ್ಲ. ಅವರು ತೆಪ್ಪದಲ್ಲೇ ಬರಬೇಕು, ಇಲ್ಲ ಅಂದರೆ ಬೋಟಲ್ಲೇ ಬರಬೇಕು ಹಾಗಂತ ಅಲ್ಲೆಲ್ಲ ಹೇಳ್ತಾಯಿದ್ರು. ಸೊ ಅಲ್ಲಿ ಏನು ಡ್ರೆಸ್ ಟ್ರೆಡಿಷನಲ್ಲಿ ಲೇಡೀಸ್ ಎಲ್ಲ ಇದ್ರಲ್ಲ, ವುಮೆನ್ಸ್ ಎಲ್ಲ ವೇರ್ ಮಾಡಿದ್ದೆಲ್ಲ ಆ ಕೇರಳ ವೈಟ್ ಸ್ಯಾರೀಸ್ನೇ ವೇರ್ ಮಾಡಿದರು. ಸೊ ನಾವು ಬೋಟ್ ಹೌಸ್ಗೆ ಎಂಟರ್ ಆಗ್ತಾ ಇದ್ವಿ. ಅಂಕಲ್ ನಮಗೆ ಹೆಲ್ಪ್ ಮಾಡ್ತಾಯಿದ್ರು. ಇವರೆಲ್ಲ ನಿಧಾನಕ್ಕೆ ಬರ್ತಾಯಿದ್ರು ಮಳೆಯಲ್ಲಿ ಕೊಡೆ ಹಿಡ್ಕೊಂಡು, ನನ್ನ ತಮ್ಮ ಮತ್ತು ಅವನ ಮಗುನೆಲ್ಲ ಎತ್ಕೊಂಡು. ಇವರು ಬೋಟ್ ಹೌಸ್ ಡ್ರೈವ್ ಮಾಡ್ತಾ ಇದ್ದಿದ್ದಂಥ ಅಂಕಲು ಪಾಪ ಹೆಲ್ಪ್ ಮಾಡೋದಕ್ಕೆ ಪಾಪುನ ಎತ್ಕೊಂಡ್ರೆ ನನ್ನ ತಮ್ಮ ಹತ್ತೋದಕ್ಕೆ ಕಷ್ಟಪಡ್ತಾ ಇದ್ದ, ಅವನು ಅಳ್ತಾ ಇದ್ದ ಅಂತೇಳಿ ನಾನು ಇಸ್ಕೊಂಡೆ. ಇವರೆಲ್ಲ ಲಗೇಜ್ ಎಲ್ಲ ಎತ್ಕೊಂಡು ಬರ್ತಾಯಿದ್ರು. ಪಾಪ ಅಂಕಲ್ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಇದು ನಮಗೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬೋಟ್ ಹೌಸ್ ಸ್ಟೇ ಹೇಗಿರುತ್ತೆ ಏನು ಅಂತ ನಮಗೊಂಚೂರು ಸಹ ನಮಗೆ ಕ್ಲೂ ಕೂಡ ಇರಲಿಲ್ಲ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತೇಳಿ ನಾವು ಬೋಟ್ ಹೌಸ್ಗೆ ಎಂಟರ್ ಆದ್ವಿ. ಸೊ ನಮಗೆ ಅಲ್ಲಿ ವೆಲ್ಕಮ್ಗೆ ಅಂತೇಳಿ ನಾವು ಬಂದಿದ್ದೇ ಲೇಟಾಗಿ ಹೋಗಿತ್ತು. ವೆಲ್ಕಮ್ಗೆ ಅಂತೇಳಿ ಅವರು ವೆಲ್ಕಮ್ ಡ್ರಿಂಕ್ ಎಲ್ಲ ಮಾಡಿದರು ಮತ್ತು ಫ್ರೂಟ್ಸ್ನೆಲ್ಲ ಇಟ್ಟಿದ್ರು. ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾಯಿದ್ರು ಅಂಕಲು ಮೂವ್ ಮಾಡೋದಕ್ಕೆ ಬೋಟ್ ಹೌಸು. ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ನಾವು ಲೇಟಾಗಿ ಬೇರೆ ಬಂದುಬಿಟ್ಟಿದ್ವಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ನಾನು ವಿಶ್ರಾಂತಿ ತಗೋತಾ ಇದ್ದೀನಿ. ನಾವು ಸ್ಟೇ ಆಗಿದ್ದು ಬೋಟ್ ಹೌಸಲ್ಲಿ ಬಂದು 3 ರೂಮ್ಸ್ ಇತ್ತು. 3 ಫ್ಯಾಮಿಲಿ ಕೂಡ ಸ್ಟೇ ಆಗೋದಕ್ಕೆ 3 ಸಪ್ರೇಟ್ ರೂಮ್ಸೇನೆ ಇರೋದನ್ನೇ ನಾವು ಈ ಬೋಟ್ ಹೌಸ್ನ ನೋಡಿದ್ವಿ. ತುಂಬ ಲಕ್ಸುರಿಯಸ್ ಆಗಿತ್ತು. ಎಂಟ್ರಿಯಲ್ಲೇ ಡ್ರೈವರ್ ಕೂತ್ಕೊಳ್ಳೋ ಸ್ಪೇಸ್ ಇತ್ತು. ನೆಕ್ಸ್ಟ್ ಹೋದರೆ ಲೈಕ್ ಸೋಫಾ ಹಾಲೆಲ್ಲ ಇತ್ತು. ಮುಂದೆ ಹಾಗೆ ಹೋಗ್ತಾ ಇದ್ದರೆ ಬೆಡ್ರೂಮ್ಸು 2 ಬೆಡ್ರೂಮ್ಸು ಕೆಳಗಡೆ ಇತ್ತು. ಮೇಲ್ಗಡೆ ಇನ್ನೊಂದು ಸ್ಟೆಪ್ ಇತ್ತು ಇದರಲ್ಲಿ, ಫಸ್ಟ್ ಫ್ಲೋರ್ ಥರ. ಅಲ್ಲಿ ಮೇಲೆ ಡೈನಿಂಗ್ ಹಾಲೆಲ್ಲ ಇತ್ತು. ನಾವು ರೂಮಲ್ಲೇ ಕೂತ್ಕೊಂಡು ನಾವು ವ್ಯೂನ ನೋಡ್ಬೋದಾಗಿತ್ತು ಈ ಬ್ಯಾಕ್ ವಾಟರ್ಸ್ದು. ಇದು ಮೂವ್ ಆಗ್ತಾಯಿತ್ತು. ಸೊ ನೋಡಿ ಪಕ್ಕದಲ್ಲಿ ಬೋಟಲ್ಲಿ ಕೂಡ ಜನಗಳೆಲ್ಲ ಇದ್ದರು. ಬೋಟು ಮೂವ್ ಆಗ್ತಾಯಿತ್ತು. ನಮಗೆ ಅವರು ಆಲ್ರೆಡಿ ಲಂಚಿಗೆಲ್ಲ ಅವರು ರೆಡಿ ಮಾಡಿಟ್ಟಿದ್ರು. ಆಫ್ಟರ್ನೂನ್ ಲಂಚ್ಗೆಲ್ಲ ಫುಡ್ಡೆಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಅವರು ಕರೀತಾಯಿದ್ರು ಫಸ್ಟು ವೆಲ್ಕಮ್ ಡ್ರಿಂಕ್ ತೊಗೊಂಡು ಫಸ್ಟು ಲಂಚ್ ಮಾಡೋದಕ್ಕೆ ಬನ್ನಿ ಅಂತೇಳಿ. ಸೊ ನೋಡಿ ಈಗ ನಾವು ಬೆಡ್ರೂಮಿಂದ ಹೊರಗಡೆ ಬಂದರೆ ನಮಗೆ ವ್ಯೂ ಎಲ್ಲ ಈ ಥರ ಇತ್ತು. ಸೊ ನಾವು ಲಂಚ್ ಮಾಡೋದಕ್ಕೆ ನಾವು ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗಿತ್ತು. ನೋಡಿ ಇಲ್ಲಿ ಮಳೆ ಬರ್ತಾಯಿತ್ತು ಅಂತೇಳಿ ಬ್ಯಾಕ್ ಸೈಡಲ್ಲಿ ಅವರು ಕವರ್ ಮಾಡಿದರು. ಇಲ್ಲಿ ಕೂಡ ನಾವು ಕೂತ್ಕೊಂಡು ಡಿನ್ನರ್ ಮಾಡ್ಬೋದಾಗಿತ್ತು. ಈ ಕಡೆ ಇದು ಮೇಲ್ಗಡೆ ಇದ್ದಿದ್ದು ಬೆಡ್ರೂಮು.
ಇಲ್ಲಿ ಕೂಡ ವ್ಯೂ ಚೆನ್ನಾಗೇ ಇತ್ತು. ಸೊ ನೆಕ್ಸ್ಟು ನಾವು ಊಟ ಮಾಡೋಣ ಅಂತೇಳ್ಬಿಟ್ಟು ಡೈನಿಂಗ್ ಹಾಲ್ ಕಡೆ ಹೊರಟ್ವಿ. ಅಲ್ಲಿ ಸುತ್ತಮುತ್ತ ನಾವು ನೋಡ್ತಾ ಇದ್ವಿ ಹೇಗಿದೆ ವ್ಯೂ ಅಂತೆಲ್ಲ ಹೇಳಿ. ನೆಕ್ಸ್ಟು ಊಟ ಮಾಡೋಣ, ಹೊಟ್ಟೆ ಹಸಿತಿದೆ ಅಂತೇಳಿ ಆ ಕಡೆ ಈ ಕಡೆ ಹೇಗಿದೆ ಅಂತ ನೋಡ್ತಾ ಇದ್ವಿ. ಬಟ್ ಅವ್ರು ಎರಡೂ ಕಡೆ ಕವರ್ ಮಾಡಿದರು. ಯಾಕಪ್ಪ ಅಂತ ಅಂದರೆ ಮಳೆ ಬಂದರೆ ನೆನೆಯುತ್ತೆ ಅಂತೇಳಿ, ಇದು ಉಡ್ಡದಲ್ವ, ಸೊ ಅದಕ್ಕೆ ಅವರು ಕವರ್ ಮಾಡಿದರು. ಸೊ ನೆಕ್ಸ್ಟ್ ನಾವು ಊಟ ಮಾಡೋಣ ಅಂಥೇಳಿ ಓಡಾಡ್ತಾ ಇದ್ವಿ ಆ ಕಡೆಯಿಂದ ಈ ಕಡೆ. ಹೋದ್ರೂ ಊಟ ಮಾಡಬೇಕಂತ ನೆನೆಸ್ತಿಲ್ಲ. ಅಲ್ಲಿಂದ ಆ ವ್ಯೂ ಮಾತ್ರ ಸಖತ್ತಾಗಿತ್ತು ಮಾತ್ರ. ನಾನಂತೂ ತುಂಬಾ ಕಳೆದೋಗ್ಬಿಟ್ಟೆ. ಆ ಬೋಟಲ್ಲಿ ಒಬ್ಬರು ಸೂಪರ್ವೈಸರ್ ಇರ್ತಾರೆ. ಅವರೇ ಒಂದು ಹೆಡ್ ಚೆಫ್ ಕೂಡ ಆಗಿರ್ತಾರೆ. ಸೊ ನೆಕ್ಸ್ಟ್ ಅವ್ರು ಏನು ಹೇಳಿದ್ರು ಅಂದರೆ, ಇದರಲ್ಲಿ ಸ್ವಲ್ಪ ನಿಯಮಗಳಿದೆ, ಅದನ್ನು ನಾವು ಹೇಳ್ತೀವಿ ಬನ್ನಿ. ಹಾಗೆ ಫಸ್ಟ್ ವೆಲ್ಕಮ್ ಡ್ರಿಂಕ್ ತೊಗೊಳ್ಳಿ ಬನ್ನಿ ಅಂತ ಹೇಳಿ ಕರೆದು ಹೋದರು. ಸೊ ನಾವು ಅದಕ್ಕೆ ಅಲ್ಲಿಗೆ ಎಲ್ಲರೂ ಹಾಲ್ಗೆ ಹೊರಟ್ವಿ. ಸೊ ನೋಡಿ ಇವರೇ ಅವರು. ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಇಟ್ಟು ನಮಗೋಸ್ಕರನೇ ಕಾಯ್ತಾಯಿದ್ರು. ಸೊ ಅವರು ರೂಲ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ, ಸೊ ಎಲ್ಲರೂ ಒಂದೇ ಸರಿ ಬನ್ನಿ ಕೂತ್ಕೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನೀವು ಈ ವೆಲ್ಕಮ್ ಡ್ರಿಂಕ್ಸ್ನ ತೊಗೊಂಡು ನೀವು ಲಂಚ್ ಮಾಡೋದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅವರು ನಿಂತ್ಕೊಂಡು, ಅವರು ಬಂದು ಹೆಡ್ ಕೋಚ್ ಅಂತ ಹೇಳಿದರು. ಸೊ ಅವ್ರ ನೇಮ್ ಬಂದು ಅಜಿತ್ ಅಂತ ಹೇಳಿದ್ರು. ಆ ಬೋಟ್ನ ಡ್ರೈವ್ ಮಾಡ್ತಾಯಿದ್ರಲ್ಲ ಆ ಅಂಕಲ್ ನೇಮ್ ಬಂದು ಸಾಂಬಾ ಅಂತ ಹೇಳಿದರು. ಅದು ನನಗೆ ಮಲಯಾಳಮಲ್ಲಿ ಅವರು ಏನು ಹೇಳಿದ್ರು ಅಂತ ಗೊತ್ತಾಗಿಲ್ಲ, ಬಟ್ ಸಾಂಬಾ ಅಂತ ಮಾತ್ರ ಗೊತ್ತಾಯಿತು. ಬೋಟ್ ಅವ್ರ ಪಾಡಿಗೆ ಅವರು ಡ್ರೈವ್ ಮಾಡ್ತಾಯಿದ್ರು. ನಿಧಾನಕ್ಕೆ ಹೋಗುತ್ತೆ ಬೋಟು. ಸೊ ನೆಕ್ಸ್ಟ್ ಇಲ್ಲಿ ಇವರು ಕರಿತಾಯಿದ್ರು, ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ರೂಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ. ಇವರೆಲ್ಲ ಆಲ್ರೆಡಿ ವೆಲ್ಕಮ್ ಡ್ರಿಂಕ್ಸ್ನೆಲ್ಲ ತೊಗೊಂಡು, ಲೆಮನ್ ಜ್ಯೂಸ್ ಇತ್ತು, ಲೆಮನ್ ಜ್ಯೂಸ್ ಎಲ್ಲ ತೊಗೊಂಡು ಕೂತಿದ್ರು. ಸೊ ನಾನು ಹಾಗೆ ತಗೊಂಡು ಕುಡ್ಕೊಂಡು ಕೂತಿದ್ವಿ. ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ರೂಲ್ಸ್ ಏನಿದೆ ಅಂತೆಲ್ಲ ಹೇಳಿ. ಸೊ ಎಮರ್ಜೆನ್ಸಿಗೆ ಅಂತೇಳಿ ಅಲ್ಲೆಲ್ಲ ಜಾಕೆಟ್ಸ್ ಎಲ್ಲ ಹಾಕಿದ್ರು. ಕಾರ್ನರಲ್ಲೆಲ್ಲ ಆಡ್ ಮಾಡಿದರು. ಸೊ ಅದನ್ನು ಹೇಳ್ತಾಯಿದ್ರು ಅವರು. ಮತ್ತು ನೆಕ್ಸ್ಟ್ ಆ ರೂಲ್ಸಲ್ಲಿ ಏನೇನಪ್ಪ ಇತ್ತು ಅಂತ ಅಂದರೆ, ನಾವು ಇನ್ ಕೇಸ್ ರೂಮಿಂದ ಔಟ್ಸೈಡ್ ಬಂದರೆ ಫ್ಯಾನ್ ಆಫ್ ಮಾಡಿ ಮತ್ತು ಈ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡು ಬನ್ನಿ. ಸೊ ಹಾಗೆ ಜಾಕೆಟ್ಸ್ ಎಲ್ಲ ಇಲ್ಲಿ ಸೈಡಲ್ಲೆಲ್ಲ ಇದೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಮತ್ತು ಫುಡ್ಡು ಟಿಫನ್ ಎಷ್ಟೊತ್ತಿಗಿರುತ್ತೆ, ಲಂಚ್ ಎಷ್ಟೊತ್ತಿಗಿರುತ್ತೆ, ಡಿನ್ನರ್ ಎಷ್ಟೊತ್ತಿಗಿರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಅವರು. ಮತ್ತು ಏನಾದರೂ ನಮಗೆ ಎಕ್ಸ್ಟ್ರಾ ಫುಡ್ ಏನಾದರೂ ಬೇಕು ಅಂತಂದರೆ, ಇದು ಬೋಟ್ ಎಲ್ಲಿ ಈ ಕಡೆಯಿಂದ ಒಂದು ದಡಕ್ಕೆ ಹೋಗುತ್ತಲ್ಲ, ಆ ದಡದಲ್ಲಿ ಫಿಶಸ್ ಎಲ್ಲ ಇರುತ್ತೆ. ಸೊ ನಮಗೆ ಯಾವ ಥರ ಫಿಶ್ ಬೇಕು ಅಂತ ನಾವು ತಂದುಕೊಟ್ರೆ ಅವರು ಎಕ್ಸ್ಟ್ರಾ ಫುಡ್ನ ಕೂಡ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಕುತೂಹಲದಿಂದ ಆ ಹೆಡ್ ಚೆಫ್ ಬಗ್ಗೆ ಮಾಹಿತಿನ ತಿಳ್ಕೊಂಡೆ. ಸೊ ಬನ್ನಿ ಕೇಳೋಣ ಅವ್ರು ಏನು ಹೇಳಿದ್ರು ಅಂತ. ಅವರು ಹೆಡ್ ಕೋಚ್ ಆಗಿ ಇಲ್ಲಿಗೆ ಈ ಬೋಟ್ ಹೌಸ್ಗೆ ಬಂದುಬಿಟ್ಟು 2.5 ಇಯರ್ಸ್ ಆಯಿತು ಅಂತ ಹೇಳಿದ್ರು. ಅವರು ಹೆಡ್ ಕೋಚ್ ಅಲ್ಲದೆ ಚೆಫ್ ಕೂಡ ಆಗಿದ್ದಾರೆ. ಅವರೇ ಕುಕ್ ಮಾಡಿ ಕೊಡ್ತಾರೆ. ನಮಗೇನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಕೂಡ ಅವರು ನಮಗೆ ಹೆಲ್ಪ್ ಮಾಡ್ತಾರೆ, ಏನು ಬೇಕು ಅದನ್ನು. ಮತ್ತು ಅಲ್ಲಿ ಮಸಾಜ್ ಕೂಡ ಇದೆ. ನೀವೇನಾದರೂ ಅಲಪೆ ಬ್ಯಾಕ್ ವಾಟರ್ಸಲ್ಲಿ ಬೋಟ್ ಹೌಸಲ್ಲಿ ಸ್ಟೇ ಆಗಬೇಕಂತ ಹೇಳಿದ್ರೆ, ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರು ಮತ್ತು ಅದರದ್ದು ಡೀಟೇಲ್ಸ್ ಎಲ್ಲನ. ಸೊ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಹೋಗ್ಬೋದು. ತುಂಬಾ ಸರ್ವಿಸ್ ಚೆನ್ನಾಗಿದೆ ಇಲ್ಲಿ. ಜ್ಯೂಸ್ ಕುಡಿದು ಇವರೆಲ್ಲ ಫ್ರೂಟ್ಸ್ ಎಲ್ಲ ತಿಂತಾಯಿದ್ರು. ಸೊ ಫ್ರೂಟ್ಸ್ ಎಲ್ಲ ತಿಂದಾದಮೇಲೆ ನಾವು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ನನಗೆ ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ಹೊಸ್ದಾಗಿತ್ತು, ಸಖತ್ತಾಗಿತ್ತು. ನನಗೆ ಈ ಬ್ಯಾಕ್ ವಾಟರ್ಸಲ್ಲಿ ಬೋಟ್ ಹೋಗ್ತಾ ಇರಬೇಕಾದ್ರೆ ಆ ಸುತ್ತಮುತ್ತ ತೆಂಗಿನ ಗಿಡ, ಗ್ರೀನ್ ಕಲರ್ ವಾಟರು ಇದೆಲ್ಲ ನೋಡ್ತಾಯಿದ್ರೆ ನನಗೆ ಸುದೀಪ್ ಮತ್ತು ಪ್ರಿಯಾ ಅವರೇ ನೆನಪಾಗ್ತಾಯಿದ್ರು. ನನಗೆ ಈ ಮೈ ಆಟೋಗ್ರಾಫ್ ಫಿಲಮಲ್ಲಿ ಒಂದು ಸೀನ್ ಇತ್ತು ಗೊತ್ತಾ, ಈ ತೆಪ್ಪದಲ್ಲಿ ಹೋಗ್ತಾ ಇರ್ತಾರಲ್ವ ಸುದೀಪ್ ಮತ್ತು ಅದು. ಬಟ್ ನಂಗೆ ತುಂಬಾ ಇಷ್ಟ ಆಯಿತು. ಆ ಸೀನ್ ನೆನಪಿಸ್ಕೊಂಡಿದ್ದೀನಿ. ಈ ಬೋಟಲ್ಲಿ ಎಷ್ಟು ಸರಿ ನೆನಪಿಸ್ಕೊಂಡಿದ್ದೇನೆ ನನಗಂತೂ ಗೊತ್ತಿಲ್ಲ. ನಾನು ನಮ್ಮ ಮನೆ ಈ ಥರ ಕೂತ್ಕೊಂಡು ಈ ಟ್ರಾವೆಲ್ ಹೋಗ್ತಾ ಇರುವಾಗ ನನಗೆ ಫುಲ್ಲು ಮನಸ್ಸೊಳಗಡೆ ತುಂಬಾ ಖುಷಿ ಇತ್ತು. ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತೂ ಮಾಡಿಲ್ಲ ಮದುವೆ ಆದಾಗಿಂದ. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಹಿಂದೆ ವಿಡಿಯೋದಲ್ಲೂ ಹೇಳಿದ್ದೆ, ಇವನು ನನ್ನ ನ್ಯೂ ಫ್ರೆಂಡ್ ಲೋಚನ್ ಅಂತ ಹೇಳಿಬಿಟ್ಟು ಬನ್ನಿ ಹೋಗೋಣ ಲಂಚ್ಗೆ ಅಂತ ಹೇಳ್ತಾ ಇದ್ದ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಬೋಟ್ ಹೌಸ್ ಅದ್ರ ಪಾಡಿಗೆ ಅದು ಮೂವ್ ಆಗ್ತಾಯಿತ್ತು. ಸೊ ನಾವು ಮೇಲೆ ಹೋಗೋಣ ಲಂಚ್ಗೆ ಅಂತ ಹೇಳಿ ಹೊರಟು ಅಲ್ಲಿ ನಮಗೋಸ್ಕರ ರೆಡಿಯಾಗಿ ಇಟ್ಟಿದ್ರು ಭರ್ಜರಿ ಭೋಜನನ. ಸೊ ಫಸ್ಟು ಫಿಶ್ನ ರೆಡಿ ಮಾಡಿ ಇಟ್ಟಿದ್ರು. ನೆಕ್ಸ್ಟು ಅದು ಸ್ವೀಟ್ ಪಾಯಸ ಇಟ್ಟಿದ್ರು. ನೆಕ್ಸ್ಟು ಈಗ ಆನಿಯನ್ ಎಲ್ಲ ಕಟ್ ಮಾಡಿಟ್ಟಿದ್ರು. ಒಂದು ವೆಜ್ ಪಲ್ಯ ಇತ್ತು, ರೈಸ್ ಇತ್ತು, ಸಾಂಬಾರಿತ್ತು. ಸೊ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿಟ್ಟು ವಾಟರ್ ಗ್ಲಾಸಸ್ ಎಲ್ಲ ಇಟ್ಟಿದ್ರು. ರೈಸು, ಅದಕ್ಕೆ ರಸಮ್ ಮಾಡಿಟ್ರು, ಹಾಗೆ ಸಾಂಬಾರು ಮಾಡಿದರು, ಒಂದು ಥರದ ಪಲ್ಯ ಮಾಡಿದರು, ಫಿಶ್ ಎಲ್ಲ ನಮಗಿತ್ತು, ಮತ್ತು ಪಾಪಡ್ ಎಲ್ಲ ಇತ್ತು.
ಸೊ ನೆಕ್ಸ್ಟು ನಾವೇ ಸರ್ವ್ ಮಾಡಿಕೊಂಡು ತಗೊಳ್ಳೋಣ ಅಂಥೇಳಿ ತಗೊಳ್ತಾ ಇದ್ವಿ. ಬಫೆ ಸಿಸ್ಟಮೇ ಇರಲಿ ಅಂಥೇಳಿ ಈ ಥರ ಇಟ್ಟಿದ್ದು. ಸೊ ನೋಡಿ, ಪಾಪಡ್ಡು, ಫಿಶ್ಶು, ಸ್ವೀಟ್ ಮತ್ತು 2 ಥರ ಪಲ್ಯ ಇತ್ತು, ರಸಮ್ಮು ಮತ್ತು ಸಾಂಬಾರಿತ್ತು, ರೈಸ್ ಇಟ್ಟಿದ್ರು. ಸೊ ನೆಕ್ಸ್ಟು ನಾವೇ ಸರ್ವ್ ಮಾಡ್ಕೊಳ್ಳೋದಕ್ಕೆ ಪ್ಲೇಟ್ಸ್ ಎಲ್ಲ ಇಟ್ಟಿದ್ರು, ಗ್ಲಾಸಸ್ ಎಲ್ಲ ಇಟ್ಟಿದ್ರು. ನಾವಂತೂ ತುಂಬ ಎಕ್ಸೈಟ್ ಆಗಿದ್ವಿ ಕೇರಳದ ಫುಡ್ಡು ಟೇಸ್ಟ್ ಮಾಡೋದಕ್ಕೋಸ್ಕರ. ನಮಗಂತೂ ಮುನ್ನಾರಲ್ಲಿ ಫುಡ್ಡು ಸೆಟ್ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ವೆಜ್ ಎಲ್ಲ ಇತ್ತು, ಫಿಶ್ ಎಲ್ಲ ಇತ್ತು. ಸೊ ಟೇಸ್ಟ್ ಮಾಡೋಣ ಅಂಥೇಳಿ ನಾವು ಎಲ್ಲ ಬಫೆ ಸಿಸ್ಟಮಲ್ಲೇ ಇಡೋಣ ಅಂಥೇಳಿ ನಾನಿಲ್ಲಿ ಹೋಗಿ ಹೇಳಿದೆ. ಸೊ ಹಿಂಗೆ ತಗೊಳ್ಳೋಣ ಅಂಥೇಳಿ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕ್ಕೊಂಡು ನಾವು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಫುಡ್ಡು ಟೇಸ್ಟ್ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ರು. ಅವರು ಕೇಳ್ತಾಯಿದ್ರು, ಇನ್ ಕೇಸ್ ನಿಮಗೇನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಥವಾ ಬೇಕು ಅಂತಂದರೆ ನಮ್ಗೆ ಹೇಳಿ ಅಂತೆಲ್ಲ. ತುಂಬಾ ಫ್ರೆಂಡ್ಲಿ ಆಗಿದ್ದರು ಅಲ್ಲಿದ್ದಿದ್ದು ಚೆಫ್ ಎಲ್ಲರೂ. ಸೊ ನಾವು ಫೈನಲಿ ಊಟ ಮಾಡೋದಕ್ಕೆ ಕೂತ್ಕೊಂಡು ಚೆನ್ನಾಗಿ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ವಿ. ನಾನು ನಮ್ಮ ಮನೆ ಕೇಳಿದೆ ಹೇಗಿದೆ ಫುಡ್ ಅಂತ. ಚೆನ್ನಾಗಿದೆ ಅಂತ ಹೇಳ್ತು. ಎಕ್ಸ್ಪೀರಿಯೆನ್ಸು ಕೂಡ ಈ ಬೋಟ್ ಹೌಸಲ್ಲಿ ಸ್ಟೇ ಆಗಿ ಸುತ್ತಮುತ್ತ ವಾಟರ್ ನೋಡಿಕೊಂಡು ಊಟ ಮಾಡಿದ್ದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಫೈನಲಿ ಲಂಚ್ ಮುಗಿಸಿ ನಾವು ಕೆಳಗಡೆ ಹೋಗೋಣ ಅಂತೇಳಿ ಮಾತಾಡಿಕೊಂಡು ಅವ್ರಿಗೆಲ್ಲ ಹೇಳಿ ನಾನು ಕೆಳಗಡೆ ಹೊರಟೆ. ಈವ್ನಿಂಗ್ ಟೈಮ್ ಆಗಿತ್ತು. ಸೊ ಅದಕ್ಕೆ ನೆಕ್ಸ್ಟಲ್ಲಿ ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಅಂಥೇಳಿ ನಾನು ವ್ಯೂ ನೋಡೋದಕ್ಕೆ ಅಂತಲೇ ನೋಡಿ ಈ ಥರ ವೇವ್ಸ್ ಎಲ್ಲ ಈ ಥರ ಹೋಗ್ತಾ ಇತ್ತು. ಬೋಟ್ನ ಒಂದು ಕಡೆ ಸ್ಟೇ ಮಾಡಿದ್ರು. ಅಲ್ಲಿ ಫಿಶ್ ಏನಾದ್ರು ನಮಗೆ ಬೇರೆ ಫಿಶ್ ಬೇಕು ಅಂತಂದರೆ ಅಲ್ಲಿ ತೊಗೋಬೋದು ಅಂತ ಹೇಳಿ ಅಲ್ಲಿ ಫಿಶ್ನೆಲ್ಲ ಇವ್ರು ಹೇಳಿದರು. ಹಾಗೆ ಐಸ್ ಕ್ರೀಮ್ನೆಲ್ಲ ತೊಗೊಂಬಂದು ಕೊಡ್ತಾಯಿದ್ರು ನಮ್ಮ ಮನೆ ಮತ್ತು ಅಣ್ಣ. ನಾವು ಐಸ್ ಕ್ರೀಮ್ ತಿನ್ಕೊಂಡು ನಿಂತಿದ್ವಿ ಅವ್ರು ಬರೋವರೆಗೂ, ಫಿಶ್ ತೊಗೊಂಬರೋವರೆಗೂ. ಹಾಗೆ ಅಂಕಲ್ನ ಬಗ್ಗೆ ವಿಚಾರಿಸ್ಕೊಂಡು ಹಾಗೆ ಮಾತಾಡಿಕೊಂಡು ನಿಂತಿದ್ವಿ. ಸೊ ನೆಕ್ಸ್ಟು ಪಕ್ಕದಲ್ಲಿ ಬೋಟಿಂಗ್ ಅವರು ಬಂದರು. ಸೊ ಬೋಟಿಂಗ್ ಏನಾದ್ರು ಹೋಗ್ತೀರಾ ಅಂತ ಕೇಳ್ತಾಯಿದ್ರು. ಸೊ ನಾವು ಫೈನಲಿ ಥಿಂಕ್ ಮಾಡಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಬೋಟಿಂಗಿಗೆ. ಫೈನಲಿ ಎಲ್ಲರೂ ಸೇಫ್ಟಿ ಜಾಕೆಟ್ಸ್ ಹಾಕ್ಕೊಂಡು ಕೂತ್ಕೊಂಡ್ವಿ. ಬೋಟಿಂಗ್ ಹೋಗೋದಕ್ಕೆ ನಾವು ರೆಡಿಯಾಗಿ ಕೂತಿದ್ವಿ. ಬೋಟ್ ರೈಡಿಂಗಿಗೆ ಬೋಟು ನಿಧಾನಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಭಯ ಇತ್ತು, ಎಲ್ಲರೂ ಎದ್ರುಕೊಂಡಿದ್ರು, ಮೊಬೈಲೆಲ್ಲ ಇಟ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಂತೇಳ್ಬಿಟ್ಟು. ಈ ಬೋಟ್ ರೈಡಿಂಗ್ ಮಾಡ್ತಾಯಿದ್ರಲ್ಲ ಅಂಕಲ್ಗೆ, ಅವ್ರಿಗೆ ಕನ್ನಡನೂ ಬರ್ತಾಯಿತ್ತು, ಇಂಗ್ಲೀಷು, ತಮಿಳು ಎಲ್ಲ ಬರ್ತಾಯಿತ್ತು. ಸೊ ಫಸ್ಟ್ ಅವರು ಸ್ಲೋಗೆ ಕರ್ಕೊಂಡು ಹೋದರು. ನೆಕ್ಸ್ಟು ಮಿಡಲಲ್ಲಿ ಹೆಂಗಂದ್ರಂಗೆ ಫುಲ್ಲು ಫಾಸ್ಟಾಗೆಲ್ಲ ರೈಡ್ ಮಾಡಿದ್ರು. ಫಾಸ್ಟ್ ರೈಡ್ ಮಾಡಿದ್ರು ಕೂಡ ನಮಗೇನು ಆಗ್ತಾ ಇರಲಿಲ್ಲ. ಅದು ಲೆಫ್ಟು ರೈಟ್ ಏನು ಮಾಡ್ತಾಯಿದ್ರಲ್ಲ ಆವಾಗ ನಮಗೆ ಭಯ ಆಗ್ತಾಯಿತ್ತು. ಮೀನ್ಸ್ ಬೋಟ್ ಸ್ಪೀಡಾಗಿ ಮಲಗೋ ಥರ ಆ ಕಡೆ ಈ ಕಡೆ ಅವರು ಫಾಸ್ಟಾಗಿ ಇದು ಮಾಡಬೇಕಾದ್ರೆ ಅದು ನೀರು ಬೀಳ್ತಾಯಿತ್ತು, ಹಾಗೆ ಭಯ ಆಗ್ತಾಯಿತ್ತು ನಮಗೆ. ಈ ಥರ. ನೆಕ್ಸ್ಟು ಬೋಟ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬೋಟ್ ಹೌಸ್ಗೆ ಮತ್ತೆ ಬಂದು ಸೇರಿಕೊಂಡ್ವಿ. ಬೋಟ್ ರೈಡಿಂಗು ಕೂಡ ಚೆನ್ನಾಗಿತ್ತು. ಸೊ ಅಂಕಲ್ ಬಂದು ಮಧ್ಯದಲ್ಲೆಲ್ಲ ನಿಲ್ಲಿಸಿ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತಕ್ಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳಿ ನೈಸ್ ಎಕ್ಸ್ಪೀರಿಯೆನ್ಸ್ 5 ರೇಟಿಂಗ್ಸ್ ಅಂತೆಲ್ಲ ಹೇಳಿ ಬಾಯ್ ಮಾಡಿದ್ವಿ. ಥ್ಯಾಂಕ್ ಯು ಅಂತೆಲ್ಲ ಹೇಳಿ ನೆಕ್ಸ್ಟು ರೆಡಿ ಮಾಡಿ ಇಟ್ಟಿದ್ರು ಕಾಫಿ ಮತ್ತು ಸ್ನ್ಯಾಕ್ಸ್ ಈವ್ನಿಂಗಿಗೆ. ಸೊ ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಕಾಫಿ ಎಲ್ಲ ಕುಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಮತ್ತು ಅದು ಸ್ನ್ಯಾಕ್ಸ್ ಏನಪ್ಪ ಅಂತಂದರೆ ಬನಾನಾ ಬಜ್ಜಿ. ಅದು ಸ್ವೀಟ್ ಬನಾನಾ ಬಜ್ಜಿ, ಕಾಯ್ದೆಲ್ಲ. ನನಗಂತೂ ಇಷ್ಟ ಆಗಿಲ್ಲ ಅದು. ಅಲ್ಲಿ ಫೇಮಸ್ ಅದೇ ಅಂತ ಅನಿಸುತ್ತೆ. ಇನ್ನೇನು ಡಿನ್ನರ್ ಕೂಡ ರೆಡಿಯಾಗಿತ್ತು. ಸೊ ನಾನು ನನ್ನ ತಮ್ಮ ಮತ್ತು ನಮ್ಮ ಮನೆ ಜೊತೆ ಕೂತ್ಕೊಂಡು ಫೋಟೋ ವಿಡಿಯೋ ಮಾಡೋಣ ಅಂತ ಕೂತಿದ್ದೆ. ನೆಕ್ಸ್ಟು ಒಂದು ಸಣ್ಣದಾಗೆ ಡ್ಯಾನ್ಸ್ ಮಾಡಿಬಿಟ್ಟು ಡಿನ್ನರ್ ಏನೇನಿದೆ ಅಂತ ನೋಡೋಕೆ ಹೋದ್ವಿ. ಸೊ ಇಲ್ಲಿ ಏನೇನು ಡಿನ್ನರಪ್ಪ ಇತ್ತು ಅಂದರೆ ಫಿಶ್ಶು, ಚಿಕನ್ ಕಬಾಬು, ಮತ್ತು ಇದು ಆನಿಯನ್ ಫ್ರೈ ಮಾಡಿರೋದು, ಸಾಂಬಾರು, ರೈಸು ವೆಜ್ಜು, ಮತ್ತು ಚಪಾತಿ ಮಾಡಿಟ್ಟಿದ್ರು. ಡಿನ್ನರ್ ಮಾಡಿ ಮತ್ತೆ ಮಲ್ಕೊಳ್ಳೋಕೆ ಹೋದ್ವಿ. ಸೊ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಕರ್ಟನ್ಸ್ನ ಸರಿಸಿ ಹೊರಗಡೆ ನೋಡಿದ್ರೆ ಇಬ್ಬನಿ ಎಲ್ಲ ಬೀಳ್ತಾ ಇತ್ತು. ಕೋಲ್ಡ್ ವೆದರ್ ಇತ್ತು ಮತ್ತು ಹೊರಗಡೆ ತುಂಬಾ ಚೆನ್ನಾಗಿತ್ತು ವ್ಯೂ, ಅರ್ಲಿ ಮಾರ್ನಿಂಗ್ ವ್ಯೂ. ನಾನು ನಮ್ಮನೆ ಇಬ್ಬರು ಮಾತಾಡಿಕೊಂಡು ವ್ಯೂನ ನೋಡಿಕೊಂಡು ನಿಂತಿದ್ವಿ. ನೆಕ್ಸ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ. ಮಾರ್ನಿಂಗ್ ವ್ಯೂ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟ್ ಅವರು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದರು. ಅಷ್ಟೊತ್ತಿಗೆ ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಬಿಟ್ಟು ಬೇಗ ಹೊರಡೋಣ ಬೀಚ್ಗೆ ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ, ಟೈಮ್ ಆಗುತ್ತೆ ಮತ್ತು ರಿಟರ್ನ್ ರೀಚ್ ಆಗೋದಕ್ಕೆ ಲೇಟ್ ಆಗುತ್ತೆ ಅಂಥೇಳಿ
ಎಲ್ಲನೂ ಮಾತಾಡಿಕೊಂಡು ಕೂತಿದ್ವಿ. ನೆಕ್ಸ್ಟು ಅವರು ಡ್ರೈವರ್ ಇದ್ರಲ್ಲ ಅಂಕಲು, ಬೋಟ್ ಡ್ರೈವರು, ಅಂಕಲು ಇವ್ರಿಗೆಲ್ಲ ಬನ್ನಿ ಫೋಟೋ ತೊಗೊಳ್ಳಿ ಅಂತೆಲ್ಲ ಪಾಪ ಅವರೇ ವೀಡಿಯೋ ಮಾಡ್ತಾಯಿದ್ರು ಅಂಕಲು. ನನ್ನ ತಮ್ಮ, ನಮ್ಮ ಮನೆ ಮತ್ತು ಅಣ್ಣ ಎಲ್ಲರೂ ವೀಡಿಯೋ ಮಾಡಿಸ್ಕೊಳ್ತಾಯಿದ್ರು. ನೆಕ್ಸ್ಟು ನಾವು ಪಕ್ಕದಲ್ಲಿ ನಿಂತ್ಕೊಂಡು ನಮ್ಮದು ಒಂದು ವೀಡಿಯೋ ಮಾಡಿದ್ರು ಅವರೇ. ಮತ್ತು ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮೇಲೆ ಹೋದ್ವಿ. ಕಾಫಿ ರೆಡಿ ಇತ್ತು, ಮತ್ತು ಇಡ್ಲಿ, ಸಾಂಬಾರು, ಚಟ್ನಿ, ಎಗ್ ಆಮ್ಲೆಟ್ ಎಲ್ಲ ಮಾಡಿಟ್ಟಿದ್ರು. ಮತ್ತು ಇಲ್ಲೂ ಬ್ರೇಕ್ಫಾಸ್ಟ್ ಔಟ್ಸೈಡ್ ಮಾಡೋದು ಬೇಡ, ಡೈರೆಕ್ಟ್ ಅಲೆಪೆ ಬೀಚ್ಗೆ ಹೋಗೋಣ ಅಂಥೇಳಿ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಗ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕಲ್ಲ ಅಂಥೇಳಿ ಬ್ರೇಕ್ಫಾಸ್ಟ್ ಮುಗಿಸಿ ಕೆಳಗಡೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ನನ್ನ ತಮ್ಮನ ಮಗ ನಿಂತ್ಕೊಂಡು ವ್ಯೂನ ನೋಡ್ತಾ ಇದ್ದ. ಏನು ಸ್ಟೈಲಾಗಿ ನಿಂತ್ಕೊಂಡು ವ್ಯೂ ಮಾಡ್ತಿದ್ದಾನೆ ನೋಡಪ್ಪ. ನಾವು ಅವನ ಏಜಲ್ಲಿದ್ದಾಗ ಈ ಥರ ಬೋಟ್ ಹೌಸೆಲ್ಲ ಒಂದು ಟ್ರಿಪ್ಪು ಕೂಡ ಹೋಗಿರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿನ ಖುಷಿಗೆ ನಾನು ಒಂದು ಹಾಡು ಕೂಡ ಹೇಳಿ ರೀಲ್ ಮಾಡಿಕೊಂಡೆ, ಬಟ್ ಅದು ರೀಲ್ಸ್ ಮಾಡಿಕೊಂಡಿಲ್ಲ. ಆಮೇಲೆ ನೆಕ್ಸ್ಟು ಹೊರಡೋಣ ಅಂತ ಕೆಳಗಡೆ ಹೋದ್ವಿ. ಇವನು ಕಾರ್ಗೆ ಹಿಡ್ಕೊಂಡು ನಿಂತಿದ್ದ, ಮತ್ತು ಲೋಚನ್ನು ರಿವ್ಯೂ ಹೇಳ್ತಾ ಇದ್ದ ಬೋಟ್ ಹೌಸ್ ಅವ್ರಿಗೆ. ಸೊ ನಾವು ರಿವ್ಯೂ ಎಲ್ಲ ಹೇಳಿ ಫೈನಲಿ ಅಲ್ಲಿಂದ ಹೊರಡೋ ಟೈಮ್ ಬಂತು. ಸೊ ಹೊರಡೋಣ ಅಲಪೆ ಬೀಚ್ಗೆ ಅಂತೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಾಯ್ ಹೇಳಿ ಅಲ್ಲಿ ಅಂಕಲ್ಗೆ ಅಲ್ಲಿರೋರಿಗೆಲ್ಲ ಬಾಯ್ ಹೇಳಿ ಸೊ ನಾವು ಹೊರಟ್ವಿ. ಅಂಕಲ್ ಕೂಡ ನಮಗೆ ಲಗೇಜ್ ತೊಗೊಂಡು ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು. ಇವರು ಬಾಯ್ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಾವು ಅಲ್ಲಿಂದ ಬ್ಯಾಗು ಇಡೀ ಊರಿಗೆ ನಡಿ ಅಂತೇಳಿ ಎಲ್ಲ ಬ್ಯಾಗೆಲ್ಲ ಹೊತ್ಕೊಂಡು ಕಾರ್ ಕಡೆ ಹೊರಟ್ವಿ. ನಮ್ಮ ಮನೆಯವ್ರಿಗೆ ಪಾಪ ಅಲ್ಲಿವರೆಗೂ ಯಾಕೆ ಬರ್ತಾರೆ ಅಂತೇಳಿ ಬ್ಯಾಗೆಲ್ಲ ಇಸ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ತು. ಸೊ ನಾವು ನಮ್ಮ ಕಾರ್ ಕಡೆ ಹೊರಟ್ವಿ. ನೆಕ್ಸ್ಟು ಅಲ್ಫೂಸಾಗೆ ಬಾಯ್ ಹೇಳಿ ನಾವು ಅಲಪೆ ಬೀಚ್ ಕಡೆಗೆ ಹೊರಟ್ವಿ. ಸೊ ಬೀಚ್ ಕೂಡ ರೀಚ್ ಆದ್ವಿ. ಸೊ ನೆಕ್ಸ್ಟಲ್ಲಿ ಬೀಚಲ್ಲಿ ಏನು ಅಂತ ಅಂದರೆ ತುಂಬಾ ಅಲೆಗಳ ಬಡಿತ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಅಲೋ ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟಲ್ಲಿ ಹೋಗಿ ಬರೀ ನೋಡ್ಕೊಂಡು ಬರೋದಷ್ಟೇ ಅಂತ ಹೇಳಿದ್ರು ಅಲ್ಲೆಲ್ಲ. ನಾನು ಮತ್ತು ನಮ್ಮ ಮನೆಯಲ್ಲಿ ಬೀಚಲ್ಲೆಲ್ಲ ನೇಮೆಲ್ಲ ಬರೆದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ವಿ. ಅಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಸೆಕ್ಯೂರಿಟಿ ಅಲ್ಲೆಲ್ಲ ಇದ್ದರು. ನೋಡಿ ಅಲೆಗಳು ಎಷ್ಟು ಜೋರಾಗಿ ಬರ್ತಾಯಿತ್ತು, ನಿಂತಿರೋ ಹತ್ರನೇ ತುಂಬ ಜೋರಾಗಿ ಬರ್ತಾಯಿತ್ತು ಅಲೆಗಳು. ಅದಕ್ಕೆ ಅಲ್ಲಿ ಆಟ ಆಡೋದಕ್ಕೆಲ್ಲ ಬಿಟ್ಟಿರಲಿಲ್ಲ. ನೆಕ್ಸ್ಟು ಬೀಚಿಂದ ನಾವು ಒಂದು ತೆಪ್ಪ ರೈಡಿಂಗ್ ಇದೆ ಅಂಥೇಳಿ ಅಲ್ಲಿ ಹೋಗೋಣ ಅಂತ ಪ್ಲೇಸ್ಗೆ ಹೊರಟ್ವಿ. ಸೊ ಅಲ್ಲಿ ಪ್ಲೇಸಸ್ಸು ಯಾಕೋ ಅಂದರೆ ಅದು ಇಷ್ಟ ಆಗಿಲ್ಲ. ಸೊ ಡೈರೆಕ್ಟ್ ಮನೆಗೆ ಹೋಗೋಣ, ಮತ್ತು ವರ್ಕಿಗೆ ಹೋಗಬೇಕು ನೆಕ್ಸ್ಟ್ ಡೇ ಅಂಥೇಳಿ ಆಗಲ್ಲ ಅಂಥೇಳಿ ಹೊರಟಿದ್ವಿ. ಮತ್ತು ನಾನು ನನ್ನ ತಮ್ಮ ಪಿಲ್ಲು ಮಧ್ಯದಲ್ಲಿ ಇಟ್ಕೊಂಡು ಗೇಮ್ ಆಡ್ತಾಯಿದ್ವಿ, ನಾನು ಮತ್ತು ನನ್ನ ತಮ್ಮ. ಅವನೇ ಸೋತಿದ್ದು. ಮತ್ತು ನಾವು ಕೇರಳಕ್ಕೆ ಬಂದು ಅಲ್ಲಿನ ಫೇಮಸ್ ಏನು ತೊಗೊಂಡೋಗಿಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ ಅಂಥೇಳಿ ನಾವು ಅಲ್ಲಿ ಕೇರಳದಲ್ಲೇ ಫೇಮಸ್ ಆದಂತಹ ಕುತ್ತಂಪಲ್ಲಿ ಸ್ಯಾರೀಸ್ಗೆ ತಗೊಳ್ಳೋಣ ಅಂತ ಹೇಳಿ ನಾವು ನೆಕ್ಸ್ಟ್ ಅಲ್ಲಿ ಲೆಫ್ಟ್ ಹೊರಟ್ವಿ. ಕುತ್ತಂಪಲ್ಲಿ ಸ್ಯಾರೀಸನ್ನು ಎಲ್ಲ ನಾರ್ಮಲ್ ಶಾಪಲ್ಲಿ ಸಿಕ್ಕುತ್ತೆ ಅಂತ ಅಂದ್ಕೊಂಡ್ವಿ. ಅವ್ರು ಎಲ್ಲಿ ನೋಡಿದ್ರು ಇಲ್ಲ ಕುತ್ತಂಪಲ್ಲಿಗೆ ಹೋಗಿ ಅಂತ ಹೇಳ್ತಾಯಿದ್ರು. ಸೊ ನಾವು ಹೋದ್ವಿ 20 to 40 ಕಿಲೋಮೀಟರ್ಸ್ ಇತ್ತು ಒಳಗಡೆ ಹೋಗಿದ್ದು ನಾವು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಒಂದು ವಿಲೇಜ್ ಹತ್ರ ನಾವು ನಿಲ್ಲಿಸಿ ಅಲ್ಲಿ ಕಾಫಿ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಕುತ್ತಂಪಲ್ಲಿಗೆ ಅಂತ ಹೊರಟ್ವಿ. ಸೊ ಫೈನಲಿ ಕುತ್ತಂಪಲ್ಲಿಗೆ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟೊತ್ತಿಗೆ 7:30 ಆಗೋಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ಅಲ್ಲಿ ಹೋದರೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಏನು ಮಾಡೋದು ಅಂತ ಗೊತ್ತಾಗದೆ ಒಂದು ಆನ್ಲೈನಲ್ಲಿ ಒಂದು ನಮಗೆ ನಂಬರ್ ಸಿಕ್ಕಿತ್ತು, ನನ್ನ ಫ್ರೆಂಡ್ ಶೇರ್ ಮಾಡಿದ್ದು. ಸೊ ಅಲ್ಲಿಗೆ ಹೋದರೆ ಅಲ್ಲಿ ಶಾಪ್ ಓಪನ್ ಇದೆ, ಬಟ್ ಆಲ್ರೆಡಿ ಟೈಮ್ ಆಗಿದೆ, ತೋರಿಸಲ್ಲ ಅಂತ ಹೇಳಿದ್ರು. ಸೊ ಮುಂದೆ ಹೋದ್ವಿ. ಹಾಗೆ ಅಲ್ಲಿ ಒಂದು ನಮಗೆ ಶಾಪ್ ಸಿಕ್ತು, ಅದೊಂದು ಓಪನ್ ಇತ್ತು. ಈ ಶಾಪ್ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ. ನೆಕ್ಸ್ಟು ನಾವು ಡಿನ್ನರ್ಗೆ ಅಂಥೇಳಿ ಒಂದು ಹೋಟೆಲ್ ಹತ್ರ ನಿಯರ್ ತಮಿಳ್ನಾಡು ಹೋಟೆಲ್ಗೆ ಊಟಕ್ಕೆ ಹಾಕಿದ್ವಿ. ನೆಕ್ಸ್ಟ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ.
ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ವಿನ್ಮಹಿ ಕ್ರಿಯೇಷನ್ಸ್. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಮುಂದಿನ ವಿಡಿಯೋದಲ್ಲಿ ಕುತ್ತಮ್ ಸ್ಯಾರಿ ಶಾಪ್ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.